ನಮಸ್ಕಾರ. ಈ ದಿನ ನಾನು ಸಂವಿಧಾನದಲ್ಲಿ ಬರುವಂತಹ 32ನೇ ವಿಧಿ ಬಗ್ಗೆ ನಿಮ್ಮ ಮುಂದೆ ಹೇಳೋಕೆ ಬಂದಿದ್ದೀನಿ. ಅನುಚ್ಛೇದ 32 ಏನನ್ನ ಹೇಳುತ್ತೆ ಅಂದರೆ ಸಂವಿಧಾನ ಪರಿಹಾರಾತ್ಮಕ ಹಕ್ಕು ಅಂತ ಹೇಳುತ್ತೆ. ಇದು ಸಂವಿಧಾನದ ಭಾಗ 3ರಲ್ಲಿ ಬರುತ್ತೆ. ಭಾಗ 3 ಮೂಲಭೂತ ಹಕ್ಕುಗಳು ಅಂತ ಹೇಳಿ ಬರುತ್ತೆ. ಅದರಲ್ಲಿ ಅನುಚ್ಛೇದ 32 ಏನು ಹೇಳುತ್ತೆ? ಅನುಚ್ಛೇದ 32 ಅಂತಂದರೆ ಸಂವಿಧಾನ ಪರಿಹಾರಾತ್ಮಕ ಹಕ್ಕು ಅಂತ ಹೇಳುತ್ತೆ. ಏನು ಈ ಥರ ಅಂತಂದರೆ ಮೂಲಭೂತ ಹಕ್ಕಿನ ರಕ್ಷಣೆಗಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸುವ ಅವಕಾಶದ ಬಗ್ಗೆ ಹೇಳುತ್ತೆ. ಅಂದರೆ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಉಂಟಾದಾಗ ನಾವು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ. ಅದಕ್ಕೆ ಈ ಸಂವಿಧಾನಾತ್ಮಕ ಪರಿಹಾರ ಹಕ್ಕಿದೆ ಅಲ್ವಾ, ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂಥೇಳಿ ಕರೀತಾರೆ. ಇದನ್ನು ಎರಡನೇ ಪಾಯಿಂಟ್ ಏನಿದೆ, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದಿಂದ ಮಾಡಲ್ಪಟ್ಟ ಶಾಸನಗಳಿಂದ, ಅಂದರೆ ಸಂಸತ್ತಾಗಿರ್ಬೋದು ಅಥವಾ ರಾಜ್ಯ ಶಾಸಕಾಂಗದಿಂದ ಏನಾದರೂ ಶಾಸನಗಳನ್ನು ಮಾಡಿದರೆ ಅದು ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾಗ್ತಾ ಇದ್ರೆ ನಾವು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಿದ್ರೆ 32ನೇ ಅನುಚ್ಛೇದ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಹೇಳಿದರೆ ಹೈಕೋರ್ಟ್ಗೆ ಯಾವ ಅನುಚ್ಛೇದ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನ ತಿಳಿಸುತ್ತೆ. ಅದನ್ನು ನೀವು ಕಮೆಂಟಲ್ಲಿ ಉತ್ತರವನ್ನು ನೀಡಿ. ಈ ರಿಟ್ ಅರ್ಜಿಗಳಲ್ಲಿ ಒಟ್ಟು 5 ವಿಧಗಳು ಬರುತ್ತೆ. 5 ಟೈಪ್ಸ್ ಬರುತ್ತೆ. ಅವು ಯಾವುದು ಅಂತಂದರೆ ಮೊದಲನೇದು ಯಾವುದು ಅಂತಂದರೆ ಹೇಬಿಯಸ್ ಕಾರ್ಪಸ್ ಅಂತ ಹೇಳಿ ಬರುತ್ತೆ. ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳಿ, ಯಾವುದೇ ವ್ಯಕ್ತಿಯನ್ನ ಬೇರೆ ಯಾವುದೇ ವ್ಯಕ್ತಿ ಅವನನ್ನ ಬಲವಂತವಾಗಿ ಬಂಧನದಲ್ಲಿಟ್ಟಿದ್ರೆ ಅಂತಹ ವ್ಯಕ್ತಿಯನ್ನ ಏನು ಮಾಡಬೇಕಂದ್ರೆ ಬಿಡುಗಡೆಗೊಳಿಸಬೇಕು ಅಥವಾ 24 ಗಂಟೆ ಒಳಗಡೆ ಹತ್ತಿರದ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿ ಹೇಳುತ್ತೆ ಹೇಬಿಯಸ್ ಕಾರ್ಪಸ್. ಆದರೆ ಒಂದು ಇದರಲ್ಲಿ ಚೇಂಜಸ್ ಬರುತ್ತೆ. ಏನು ಅಂತಂದರೆ ನ್ಯಾಯಾಲಯದ ಆದೇಶದ ಮುಖಾಂತರ ಏನಾದರೂ ವ್ಯಕ್ತಿಯನ್ನು ಬಂಧಿಸಿದರೆ ಆವಾಗ ರಿಟ್ ಅರ್ಜಿಯನ್ನು ಹೊರಡಿಸುವುದಕ್ಕೆ ಬರೋದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಹೇಬಿಯಸ್ ಕಾರ್ಪಸ್ 24 ಗಂಟೆ ಒಳಗಡೆ ಹತ್ತಿರದ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು. ಈ ಥರ ನೆನ್ಪಿಟ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಎರಡನೇ ರಿಟ್ ಅರ್ಜಿ ಯಾವುದಂತಂದರೆ ಮ್ಯಾಂಡಮಸ್ ಅಂತ ಹೇಳಿ ಬರುತ್ತೆ. ಮ್ಯಾಂಡಮಸ್ ಅಂತಂದರೆ ಪರಮಾದೇಶ ಅಂತ ಹೇಳಿ, ಏನು ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸುವಂತೆ. ಈಗ ಸರ್ಕಾರಿ ನೌಕರ ಆಗಿರ್ಬೋದು ಅಥವಾ ಸರ್ಕಾರದ ಪ್ರಾಧಿಕಾರ ಆಗಿರ್ಬೋದು, ಅವ್ರೇನು ಮಾಡಬೇಕಂದ್ರೆ ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ರಿಟ್ ಅರ್ಜಿಯನ್ನು ಹೊರಡಿಸ್ತಾರೆ. ಆದರೆ 361ನೇ ವಿಧಿಯಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ ಇದೆ. ಅಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವಿರುದ್ಧ ಈ ರಿಟ್ ಅರ್ಜಿಯನ್ನು ನಮಗೆ ಹೊರಡಿಸುವುದಕ್ಕೆ ಬರೋದಿಲ್ಲ. ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ, ಖಾಸಗಿ ಕಂಪ್ನಿಗಳ ವಿರುದ್ಧ ಆಗಿರ್ಬೋದು ಅಥವಾ ಖಾಸಗಿ ವ್ಯಕ್ತಿಗಳ ವಿರುದ್ಧನೂ ಕೂಡ ನಾವು ಮ್ಯಾಂಡಮಸ್ ಅನ್ನು ಹೊರಡಿಸೋಕ್ಕಾಗಲ್ಲ. ಕೇವಲ ನಾವು ಯಾರು ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ವ್ಯಕ್ತಿಗಳ ವಿರುದ್ಧ, ಅಂದರೆ ಸರ್ಕಾರಿ ನೌಕರಾಗಿರ್ಬೋದು ಅಥವಾ ಸರ್ಕಾರಿ ಪ್ರಾಧಿಕಾರದ ವಿರುದ್ಧ ಮಾತ್ರ ಮ್ಯಾಂಡಮಸ್ಸನ್ನು ಹೊರಡಿಸ್ಬೋದು. ಮೂರನೇದು ಪ್ರೋಹಿಬಿಷನ್ ಅಂತೇಳಿ ಬರುತ್ತೆ, ಪ್ರತಿಬಂಧಕಾಜ್ಞೆ ಅಂತೇಳಿ. ಇಲ್ಲೇನಂತಂದರೆ ಒಂದು ನ್ಯಾಯಾಂಗ ಇರುತ್ತೆ, ಆ ನ್ಯಾಯಾಂಗ ತನ್ನ ವ್ಯಾಪ್ತಿಯನ್ನು ಮೀರಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರೆ, ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು ಅಥವಾ ಉಚ್ಚ ನ್ಯಾಯಾಲಯ ಆಗಿರ್ಬೋದು, ಅವ್ರಿಗೇನು ಮಾಡ್ಬೋದು ಅಂತಂದರೆ ಪ್ರೊಹಿಬಿಷನ್ನ ಹೊರಡಿಸ್ಬೋದು. ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನೀವು ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ ಹೊರಡಿಸುವಂಥದ್ದು. ಇದು ಪ್ರೊಹಿಬಿಷನ್ ಇದೆ ಅಲ್ವಾ, ಕೇವಲ ಇದು ಅಧೀನ ನ್ಯಾಯಾಲಯಗಳ ವಿರುದ್ಧ, ಅಧೀನ ನ್ಯಾಯಾಲಯ ಅಥವಾ ನ್ಯಾಯಾಧೀಕರಣದ ವಿರುದ್ಧ ಮಾತ್ರ, ನ್ಯಾಯಾಧೀಕರಣದ ವಿರುದ್ಧ ಮಾತ್ರ ಈ ರಿಟ್ಟನ್ನು ಹೊರಡಿಸ್ಬೋದು. ಅದಾದಮೇಲೆ 4ನೇ ರಿಟ್ ಅರ್ಜಿ ಯಾವುದು ಬರುತ್ತೆ ಅಂತಂದರೆ ಸರ್ಶಿಯೋರರಿ ಅಂತ ಹೇಳಿ ಬರುತ್ತೆ.
ಉತ್ಪ್ರೇಕ್ಷಣಾ ಲೇಖ ಅಂತ ಹೇಳಿ. ಇದು ಅಧೀನ ನ್ಯಾಯಾಲಯ ಅಥವಾ ನ್ಯಾಯಾಧೀಕರಣ ಇಲ್ಲಿ ಇತ್ಯರ್ಥವಾಗದೆ ಉಳಿದಿರುವಂತಹ ಮೊಕದ್ದಮೆಗಳನ್ನ, ಕೇಸ್ಗಳನ್ನ ಮೇಲಿನ ನ್ಯಾಯಾಲಯಗಳಿಗೆ ಏನು ಮಾಡ್ಬೋದು ಅಂತಂದ್ರೆ ವರ್ಗಾವಣೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ಏನು ಮಾಡುತ್ತೆ, ನಿಮ್ಮ ಹತ್ರ ಇರುವಂತಹ ಕೇಸ್ಗಳನ್ನ, ಮೊಕದ್ದಮೆಗಳನ್ನ ನೀವು ನಮಗೆ ವರ್ಗಾವಣೆ ಮಾಡಿ ಅಂತ ಹೇಳುತ್ತೆ. ಇದು ಕೂಡ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಪ್ರೊಹಿಬಿಷನ್ ಮತ್ತೆ ಸರ್ಶ್ಯೂರರಿ ಇವೆರಡು ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರುವಂತಹ ರಿಟ್ ಅರ್ಜಿಗಳು. ಅದಾದ್ಮೇಲೆ ಕೊನೆಯದಾಗಿ ಕೋ ವಾರಂಟ್ ಅಂತ ಹೇಳಿ ಬರುತ್ತೆ. ಕೋ ವಾರಂಟ್ ಅಂತ ಹೇಳಿ, ಈಗ ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ, ಅಂದ್ರೆ ಯಾರಾದ್ರೂ ಒಂದು ಸಾರ್ವಜನಿಕ ಹುದ್ದೆ ಇರುತ್ತೆ, ಅದನ್ನ ಕಾನೂನು ಬಾಹಿರವಾಗಿ ಅಲಂಕರಿಸಿದ್ರೆ ಇಲ್ಲಿ ನಾವು ಕೋ ವಾರಂಟ್ ಅನ್ನುವಂಥ ರಿಟ್ ಅನ್ನ ಸಲ್ಲಿಸಬಹುದು. ಈ ನಾಲ್ಕದರಲ್ಲೂ ಏನಾಗುತ್ತೆ ಅಂತಂದ್ರೆ ಬಾಧಿತ ವ್ಯಕ್ತಿ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು. ಈ ಕೋ ವಾರಂಟದಲ್ಲಿ ಏನಂತಂದ್ರೆ ಯಾರಾದ್ರೂ ಸಾರ್ವಜನಿಕರು ಸಲ್ಲಿಸಬಹುದು. ಸಾರ್ವಜನಿಕರು ಕೂಡ ಏನ್ ಮಾಡ್ಬೋದು ಅಂತಂದ್ರೆ ರಿಟ್ ಅರ್ಜಿಗೆ ಮನವಿಯನ್ನ ಸಲ್ಲಿಸಬಹುದು ಅಂತೇಳಿ. ಆದ್ರೆ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಸಚಿವಾಲಯವನ್ನ ಹೊರತುಪಡಿಸಿ, ಸಚಿವಾಲಯ ಇರಲ್ಲ ಇದರಲ್ಲಿ, ಸಚಿವಾಲಯದಲ್ಲಿ ಹುದ್ದೆಗಳಿರಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಖಾಸಗಿ ಕಂಪನಿಗಳಲ್ಲಿ ಇದು ಅಪ್ಲೈ ಆಗಲ್ಲ. ಓಕೆನಾ? ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಹೇಬಿಯಸ್ ಕಾರ್ಪಸ್ ಅಂದ್ರೆ 24 ಗಂಟೆ ಒಳಗಡೆ ಆ ವ್ಯಕ್ತಿಯನ್ನ, ಬಂಧಿತ ವ್ಯಕ್ತಿಯನ್ನ ಹತ್ತಿರದ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದು. ಮ್ಯಾಂಡಮಸ್ ಅಂದ್ರೆ ಪರಮಾದೇಶ, ಸಾರ್ವಜನಿಕ ಕರ್ತವ್ಯವನ್ನ ನಿರ್ವಹಿಸುವಂತೆ. ಪ್ರೊಹಿಬಿಷನ್ ಅಂತಂದ್ರೆ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡಬೇಡಿ ಅಂತ ಹೇಳೋದು. ಸರ್ಶಿಯೋರರಿ ಅಂತಂದ್ರೆ ನಿಮ್ಮ ಹತ್ರ ಇರುವಂತ ಮೊಕದ್ದಮೆಗಳನ್ನ, ಅಂದ್ರೆ ನ್ಯಾಯಾಲಯದ ಹತ್ರ ಇರುವಂತ ಮೊಕದ್ದಮೆಗಳನ್ನ ಮೇಲಿನ ನ್ಯಾಯಾಲಯಗಳಿಗೆ ವರ್ಗಾವಣೆ ಮಾಡೋದು. ಕೋ ವಾರಂಟ್ ಅಂತಂದ್ರೆ ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಅಲಂಕರಿಸಿದ್ರೆ. ಇವು 5 ರಿಟ್ ಅರ್ಜಿಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಆಮೇಲೆ ಇದೊಂದು ಕ್ವಶನ್ ಅನ್ನ ಕೇಳಿದ್ದೀನಿ. 32ನೇ ವಿಧಿ, ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರೆ ಹೈಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿ, ಹೈಕೋರ್ಟ್ಗೆ ಸಲ್ಲಿಸುವಾಗ ಯಾವ ವಿಧಿ ಅಪ್ಲೈ ಆಗುತ್ತೆ ಅನ್ನೋದನ್ನ ಹೇಳಬೇಕು. ಯಾವ ವಿಧಿ ತಿಳಿಸುತ್ತೆ ನೀವು ಉಚ್ಚ ನ್ಯಾಯಾಲಯಗಳಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಇದು ಪ್ರಶ್ನೆ ಇದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.